ಎಲ್ಲ ಹೋದ್ರು. ಪಾಪ ಕಣೋ, ಹೂವಿನ ಕಳ್ಳ ಅನ್ಕೊಂಡು ಎಲ್ಲ ಅವಳಿಗೆ ಹೊಡೆದ್ಬಿಟ್ರು. ತುಂಬಾ ನೋವಾಯ್ತೇನೋ ಅವಳಿಗೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಅಲ್ಲ, ನಿಮ್ಮ ಮನೆಗೆ ಹೋಗು ಅಂತ ಹೇಳಿದ್ದೆ ತಾನೆ, ಏನ್ ಮಾಡ್ತಿದ್ದೆ ಇಲ್ಲಿ? ಹಿಡ್ಕೋ, ಪರವಾಗಿಲ್ಲ. ದೊಡ್ಡ ತರ್ಲೆ ಕಣೆ ನೀನು. ಮೊದಲು ನಡಿ ಮನೆಗೆ, ಹೊರಡು ಇಲ್ಲಿಂದ ಬೇಗ. ಹೋಗ್ಲೇಬೇಕಾ? ಖಂಡಿತ ಹೋಗ್ಲೇಬೇಕು. ಅಮ್ಮನ ಕೈಲಿ ದೊಡ್ಡಮ್ಮನ ಕೈಲಿ ಸಿಗಾಕೊಂಡ್ರೆ ನೀನ್ ಬೈಸ್ಕೊಳ್ದಲ್ದೆ ನಾನು ಬೈಸ್ಕೋಬೇಕು. ಮೊದಲು ನಡಿ ಇಲ್ಲಿಂದ. ಹೋಗ್ಲೇಬೇಕಾರ? ಪ್ರೇಮ, ಹೊರಡು ಇಲ್ಲಿಂದ. ಕಳ್ಳರಾಮ್, ನಾನು ಹೋಗ್ಬಾರ್ದು ಅಂತ ನಾನು ಸೆರಗಿಡ್ಕೊಂಡು ಎಳಿತಾ ಇದೀಯ ಅಲ್ವಾ? ನನಗೆ ಗೊತ್ತು ನೀನ್ ನನ್ನ ಹೋಗೋದಕ್ ಬಿಡಲ್ಲ ಅಂತ. ಹಲೋ ಮೇಡಮ್, ಸ್ವಲ್ಪ ಹಿಂದೆ ತಿರುಗಿ ನೋಡ್ತೀರಾ? ನೋಡ್ತಾನೇ ಇದ್ದೀನಿ. ಹಲೋ, ಇಲ್ಲಲ್ಲ, ಅಲ್ಲಿ. ನೀನು ಇಟ್ಕೊಂಡಿರೋದು ನಾನಲ್ಲ ತಾಯಿ, ಕಬೋರ್ಡು ನೋಡು. ಕಬಾಡ್ಗೆ ನಾನು ಹೋಗೋದು ಇಷ್ಟ ಇಲ್ಲ, ಇವನ್ಗೆ ಇಷ್ಟ. ಏನಂದೆ? ಅದು ನೀನ್ ಇಲ್ಲೇ ಇರು ಅಂದ್ರೆ ಇಲ್ಲೇ ಇದ್ಬಿಡ್ತೀನಿ. ನಿನ್ನ ಇಲ್ಲೇ ಇರೋಕ್ ಬಿಟ್ಟಷ್ಟು ನಿನ್ ಮಾತುಗಳು ಜಾಸ್ತಿ ಆಗುತ್ತೆ, ನೀ ಇಲ್ಲೇ ಉಳ್ಕೋಬೇಕು ಅನ್ನೋ ಹಠನೂ ಜಾಸ್ತಿ ಆಗುತ್ತೆ. ಹೊರಡು ಇಲ್ಲಿಂದ. ಪ್ರೇಮ, ಹೊರಡು ಇಲ್ಲಿಂದ ಅಂದೆ. ದೊಡ್ಡ ತರ್ಲೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನಡಿಬಾರದ ಘಟನೆಗಳೆಲ್ಲ ನಡೀತಾ ಇದೆ. ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಹಾಗೆ ದೇವಸ್ಥಾನದ ಸುತ್ತಮುತ್ತ ಇರೋ ಅಂಗಡಿ ಎಲ್ಲ ರಾತ್ರಿ 8 ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕು. ಇಲ್ಲಿ ಯಾರಾದರೂ ಗಲಾಟೆ ಮಾಡೋದಾಗ್ಲಿ, ಕುಡಿದು ಜಗಳ ಆಡೋದಾಗ್ಲಿ ಕಂಡ್ರೆ ನನಗೆ ಇನ್ಫಾರ್ಮ್ ಮಾಡಿ, ಸರಿನಾ? ಹಾಂ ಸರಿ, ಇಲ್ಲಿ ಏನಾರ ವ್ಯವಸ್ಥೆ ಬೇಕಿದ್ರೆ ಅದನ್ನು ನೀವು ಮಾಡಿ ಹೊರಡಿ. ಹಲೋ, ಹೇಳಿ ಮಾವ. ಮಾದೇವ, ಎಲ್ಲಿದ್ಯಪ್ಪ? ಯಾಕೆ ಮಾವ? ಏನಿಲ್ಲ, ನಿನ್ ಕೆಲ್ಸನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಕಾವ್ಯನ ಕರ್ಕೊಂಡ್ ಬರ್ತೀಯಾ? ಇದೇನ್ ಮಾವ ಹಿಂಗನ್ಬಿಟ್ರಿ? ಕಾವ್ಯ ಅಲ್ಲೇ ಇಲ್ವೇ? ಇಲ್ಲಪ್ಪ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನೀನ್ ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಹಾಗೆ ಸಮಯ ಇದ್ರೆ ಒಂದ್ ಲಾಂಗ್ ಡ್ರೈವ್ ಹೋಗ್ಬಾ. ಮಾವ, ಎಲ್ಲರೂ 7 ಜನ್ಮಕ್ಕೂ ನೀನೇ ನನ್ನ ಗಂಡ ಆಗ್ಬೇಕು, ನೀನೇ ನನ್ನ ಹೆಂಡ್ರ ಆಗ್ಬೇಕು, ನೀನೇ ನನಗೆ ಅಮ್ಮ ಆಗಿ ಬರ್ಬೇಕು ಅಂತ ದೇವ್ರತ್ತ ಬೇಡ್ಕತಾರೆ. ಆದ್ರೆ ನಾನಂತೂ 7 ಜನ್ಮ ಅಷ್ಟೇ ಅಲ್ಲ, 100 ಜನ್ಮ ಎತ್ತಿದ್ರು ನೀವೇ ನನಗೆ ಮಾವ ಆಗಿ ಬರ್ಬೇಕು ಅಂತ ಬೇಡ್ಕತೀನಿ. ನನಗೂ ಅಷ್ಟೇನಪ್ಪ, ಎಷ್ಟೇ ಜನ್ಮ ಹೆಚ್ಚಿದ್ರು ನೀನೇ ನನ್ನ ಅಳಿ ಆಗ್ಬೇಕು ನೋಡು. ಸರಿ ಸರಿ, ಮಾವನ್ ಜೊತೆ ಮಾತಲ್ಲೇ ಎಲ್ಲ ಮರ್ತ್ ಬಿಡ್ಬೇಡ. ಹೆಂಡತಿ ಜೊತೆನೂ ಸ್ವಲ್ಪ ಸಮಯ ಕಳಿ, ಅರ್ಥ ಆಯ್ತಾ? ಸರಿ ಮಾವ. ಸರಿನಪ್ಪ.
ಅಲ್ಲ, ಈ ಕಾಡ್ ರಾಕ್ಷಸಿ ದೇವಸ್ಥಾನಕ್ಕೆ ನನ್ನೂ ಬಾ ಅಂತ ಕರೆದಿದ್ರೆ ನಾನೇನು ಬರಕಿಲ್ಲ ಅಂತ ಹೇಳ್ತಿಲ್ಲ. ಏಟೆ ಕೆಲಸ ಇದ್ದಿದ್ರು ಬಿಟ್ಟು ಓಡಾಯ್ತಾ ಇದ್ದೆ ತಾನೆ. ಈ ಹೆಣ್ಮಕ್ಳಿಗೆ ಜಗತ್ನಾಗಿರೋದು ಎಲ್ಲಾನು ಅರ್ಥ ಆಯ್ತದೆ, ಆದರೆ ಗಂಡು ಮಕ್ಳ ಮನ್ಸಲ್ಲಿ ಏನೈತೆ ಅನ್ನೋದು ಮಾತ್ರ ಅರ್ಥ ಆಗಿಲ್ಲ. ಈ ಕಾಡ್ ರಾಕ್ಷಸಿಗೆ ಸಹನೆ ಪಾಪ ಅದೇ, ಆದರೆ ಹೃದಯ ಮಾತ್ರ ಬೆಣ್ಣೆ ಇದ್ದಂಗೆ. ಹೊರಗಡೆ ನೋಡಕ್ಕಷ್ಟೇ ಖಡಕ್ ಅವಳು, ಮನ್ಸು ಮಾತ್ರ ಮಲ್ಲಿಗೆವನಷ್ಟೇ ಮೃದು. ಒಂದು ಹೆಣ್ಣಿಗಿರ್ಬೇಕಾದ ಎಲ್ಲಾ ಗುಣನೂ ದಂಡಿಯಾಗಿ ಬಿದ್ದೈತೆ ನಮ್ಮ ಅವಳ ಹತ್ರ. ಧೈರ್ಯ, ಪಿರುತಿ, ಮನೆಯವ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ, ಅಬ್ಬಬ್ಬಾ, ಒಂದ ಎರಡ. ಕಾವ್ಯ, ದಿನದಿಂದ ದಿನಕ್ಕೆ ನೀನ್ ಮ್ಯಾಕಿರೋ ಪಿರುತಿ ನನ್ಗೆ ಹೆಚ್ಚಾಯ್ತಾನೆ ಐತೆ, ಅದು ಹೆಚ್ಚಾಯ್ತಾನೆ ಇರ್ತದೆ. ಸ್ನೇಹ ಯಾಕೆ ಹಾಗೆ ಮಾತಾಡಿದ್ಲು? ನೀನು ನನಗೆ ಕೊಟ್ಟಿದ್ದು ನೋವು, ನೀನು ಕಸ್ಕೊಂಡಿದ್ದು ವಾಪಸ್ ಕೊಡುತ್ತೀನಿ ಆದರೆ ಏನು ಅರ್ಥ? ಅವಳ ಉದ್ದೇಶ ಆದರೂ ಏನು? ಏನು ಪ್ಲಾನ್ ಮಾಡಿದಾಳೆ? ಇಷ್ಟು ದಿನ ನಿನ್ ಕೈ ಹಿಡಿದ ಅದೃಷ್ಟ ಬಿಟ್ಟೋಯ್ತು, ಅದೀಗ ನನ್ ಕೈ ಹಿಡಿದೆ. ಸಾರಿ ಅಕ್ಕ, ನನ್ ಕ್ಷಮಿಸ್ಬಿಡು. ಈ ಹುಡುಗಿಗೆ ಪ್ರೀತಿ ಸಿಕ್ಕಿದೆ, ಅದರ ಮುಂದೆ ಅಂತಿಮ ಪರೀಕ್ಷೆ ಕಾದಿದೆ. ಚಿಲ್ಲ, ಏನೋ ತಪ್ಪು ನಡೀತಾ ಇದೆ. ಆ ಬುಡ್ಬುಡ್ಕೆ ಅವನು ಹೇಳಿದ್ ಸುಮ್ಮನೆ ಅಲ್ಲ ಅನ್ಸುತ್ತೆ. ನನ್ನ ಈ ಸುಳ್ಳಿನಿಂದ ನನಗೆ ಕಷ್ಟ ಕಾದಿದ್ಯಾ? ಇಲ್ಲ ನನ್ನನ್ನು ನಂಬ್ಕೊಂಡವ್ರಿಗೆ ಕಷ್ಟ ಇದೆಯಾ? ಅವನು ಹೇಳ್ದ ಅಗ್ನಿ ಪರೀಕ್ಷೆ ಇದೆಯಾ? ಕಷ್ಟಪಟ್ಟು ಪ್ರೀತಿಯನ್ನ ಉಳಿಸ್ಕೊಳ್ಳಕ್ಕೆ ಬಿಸಿಲು ಮಳೆ ಎರಡನ್ನೂ ಎದುರಿಸ್ಬೇಕು. ರಾಣಿ ಕ್ಷಮೆ ಕೇಳೋದಕ್ಕೂ ಆ ಸ್ನೇಹ ಹಾಗೆ ಮಾತಾಡೋದಕ್ಕೂ ಏನೋ ಕಾರಣ ಇದೆ ಅಂತ ಅನಿಸ್ತಿದ್ಯಲ್ಲ. ರಾಣಿ ಹತ್ರನೇ ಮಾತಾಡ್ತೀನಿ. Mobile you are calling is currently switched off. Call back in some time. ಕ್ಷಮಿಸಿ, ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿರಿ. ಇಷ್ಟೊತ್ತಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಚಿಲ, ನಾನು ರಾಣಿ ಹತ್ರ ಮಾತಾಡ್ಲೇಬೇಕು, ಅವಳನ್ನ ನೋಡ್ಲೇಬೇಕು. ಈ ಸ್ನೇಹ ಎಲ್ಲಿ ಹೋದ್ಲು? ಯಾಕಿನ್ನೂ ಬಂದಿಲ್ಲ? ಬಂಗಾರದ ಮತ್ತೆ ಸಿಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ. ಇಷ್ಟೊತ್ತಿಗಳು ಇರ್ಬೇಕಾಗಿತ್ತು. ಹೌದಕ್ಕ, ಈ ಪ್ಲಾನ್ ಏನಾದರೂ ಕೆಲಸ ಮಾಡದೆ ಹೋದ್ರೆ ತುಂಬಾ ಕಷ್ಟ ಅಕ್ಕ. ಅಮ್ಮ, ಅಮ್ಮ, ಈ ಅಮ್ಮ ಬಾ ಅಮ್ಮ, ಬೇಗ. ಏನಾಗ್ತಿದೆ ಅಂತ ನೋಡು ಬಾ. ಏನಾಯ್ತೆ? ಅಯ್ಯೋ, ನೀನ್ ಬಂದ್ ನೋಡು ಬಾ ಬೇಗ.
ಏನಿದು ಹುಚ್ಚಾಟ? ಅಕ್ಕಪಕ್ಕದವ್ರು ಏನ್ ಅನ್ಕೋಬೇಕು? ಯಾರೋ ಏನೋ ಅನ್ಕೋತಾರೆ ಅಂತ ನಾನ್ ಬದುಕಲ್ಲ ಅತ್ತೆ. ನಾನು ಹೇಗ್ ಅನ್ಸುತ್ತೋ ನಾನು ಹಾಗೆ ಬದುಕೋದು. ಸ್ನೇಹ, ಏನಿದೆಲ್ಲ? ನಮ್ಮನೆ ಕಾಲಿಡ್ಬೇಡ ಅಂತ ಹೇಳಿದೆ ತಾನೆ, ಮತ್ತೆ ಯಾಕೆ ಬಂದೆ? ಮನೆ ಒಳಗಡೆ ಬರೋ ಹಾಗಿಲ್ಲ ಅಂತ ನೀವೇ ಹೇಳಿದ್ರಲ್ಲ, ನಿಮ್ಮನ್ನ ಹೇಗ್ ಆಚೆ ಕರ್ಸೋದು? ಅದಕ್ಕೆ ಈ ಸೆಟಪ್ ಎಲ್ಲ. ಆಯ್ತಮ್ಮ ಮಹಾತಾಯಿ, ನಾವು ಹೊರಗಡೆ ಬಂದಿದ್ದೀವಲ್ವಾ, ಅದೇನು ಹೇಳಬೇಕು ಅದೇನು ಕೇಳಬೇಕು ಕೇಳು. ದೊಡ್ಡತ್ತೆ ಜೊತೆ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಮಾವಯ್ಯ. ಮನೆ ಒಳಗಡೆ ಬರ್ಬೇಡ ಅಂತ ಹೇಳ್ದವ್ರೆ, ನನ್ನ ಮನೆ ಸೊಸೆ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂತ ಹೇಳೋಕ್ ಬಂದಿದ್ದೀನಿ. ಶ್ರೀಧರ್, ಮೊದ್ಲು ಉಳ್ಳ ಇಲ್ಲಿಂದ ಹೋಗೋದಕ್ಕೆ ಹೇಳು. ಹೋಗ್ತೀನತ್ತೆ, ಆದ್ರೆ ಈ ತಾಳಿನ ರಾಮ್ ಕೈಯಿಂದ ನನ್ ಕುತ್ತಿಗೆಗೆ ಕಟ್ಟಿಸ್ಕೊಂಡ್ಮೇಲೆ ಈ ಮನೆಗೆ ಅಫಿಷಿಯಲ್ ಆಗಿ ಸೊಸೆಯಾಗಿ ಕಾಲಿಡ್ತೀನಿ.